ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೊದಲನೇದಾಗಿ ಕ್ಷಮೆ ಇರಲಿ, ಈ ಒಂದು ವಿಡಿಯೋನ ಬಹಳ ತಡವಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ಕಾರಣಾಂತರಗಳಿಂದ ಯಾವುದೇ ರೀತಿಯ ವಿಡಿಯೋಗಳನ್ನು ಒಂದು ವಾರದಿಂದ ಅಪ್ಲೋಡ್ ಮಾಡಲು ಸಾಧ್ಯ ಆಗಿಲ್ಲ. ಆದರೂ ಕೂಡ ಪರ್ಸ್ನಲ್ ಆಗಿ ಮೆಸೇಜ್ಗಳು ಬರ್ತಿರೋದ್ರಿಂದ ಮತ್ತೊಮ್ಮೆ ನನಗಾಗಲೇ ಡೆಮೋಗೆ ಅಂತ ಹೇಳಿ ಒಂದು ಮಾಡಿದಂಥ ವಿಡಿಯೋ ಏನಿದೆ ಅದನ್ನೇ ನಾನು ಮತ್ತೆ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ ನೀವು ಆಚರಣೆಗಳನ್ನು ಮಾಡಿಕೊಳ್ಳಿ. ಇನ್ನು ಸಂಕಲ್ಪವನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ವರಮಹಾಲಕ್ಷ್ಮಿ ವ್ರತವನ್ನು ಸಾಧ್ಯವಾದಷ್ಟು ಆಡಂಬರಕ್ಕಿಂತ ಬಹಳ ಒಂದು ಭಕ್ತಿ ಶ್ರದ್ಧೆಯನ್ನು ಇಟ್ಟು ಆಚರಣೆಯನ್ನು ಮಾಡಿಕೊಳ್ಳಿ. ಇನ್ನು ಎಷ್ಟು ಗೌಪ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡ್ತೀರಾ ಅಷ್ಟು ಶುಭ ಫಲವನ್ನು ನೀವು ಖಂಡಿತವಾಗ್ಲೂ ಪಡಿಬೋದು. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಪೂಜಾ ವಿಧಾನವನ್ನು ತಿಳಿಯೋಣ. ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲ ಒಂದು ಪೂಜಾ ವಸ್ತುಗಳನ್ನು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀರ. ಅದಾದ ನಂತರ ಇನ್ನು ಮಹಾಲಕ್ಷ್ಮಿಯನ್ನು ಕೂರಿಸೋಕೆ ಒಂದು ಮಣೆಯಾಗಲಿ ಅಥವಾ ಮರದ ಮಣೆಯನ್ನು ತೆಗೆದುಕೊಂಡ್ರೆ ಬಹಳಷ್ಟು ಶುಭ. ಯಾಕಂದರೆ ಹೆಚ್ಚಾಗಿ ಕಬ್ಬಿಣದ ಒಂದು ಸ್ಟೂಲ್ಗಳಾಗಲಿ ಬಳಕೆಯನ್ನು ಮಾಡಬೇಡಿ. ಸಾಧ್ಯ ಆದಷ್ಟು ಮರದ ಒಂದು ಮಣೆ ಆಗಿರಲಿ ಅಥವಾ ನೀವು ಒಂದು ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ಅಕ್ಕಿಯನ್ನು ಇಟ್ಟು ನಂತರ ಅದರ ಮೇಲೆ ನೀವು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಬಹುದು. ಅಥವಾ ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ಒಂದು ತಟ್ಟೆಯಲ್ಲಿ ಅಂದರೆ ಹಿತ್ತಾಳೆ ತಟ್ಟೆ ಆಗಿರ್ಬೋದು, ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಲಕ್ಷ್ಮಿಯನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬಹುದು. ಇದರ ಜೊತೆಗೆ ದೇವಿಯ ಮುಖಪದ್ಮ ಇದ್ದರೆ ಮುಖಪದ್ಮವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ಒಂದು ತೆಂಗಿನಕಾಯಿ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿ ನಂತರ ಕುಂಕುಮವನ್ನು ಇಟ್ಟು ನೀವು ಸಿದ್ಧತೆಯನ್ನು ಮಾಡಿಟ್ಕೊಳ್ಬೇಕಾಗುತ್ತೆ. ಇದರ ನಂತರ ಮುಖ್ಯವಾಗಿ ನಾವು ಕೂರಿಸುವಂಥದ್ದು ಕಲಶ. ಹಾಗಾಗಿ ಕಲಶ ಪ್ರತಿಷ್ಠಾಪನೆಗಾಗಿ ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿಯ ಒಂದು ಕಲಶಗಳನ್ನು ರೆಡಿ ಮಾಡಿಟ್ಕೊಳ್ಬೇಕಾಗುತ್ತೆ. ಸಾಧ್ಯ ಆದಷ್ಟು ಕಬ್ಬಿಣದ ಒಂದು ಚೊಂಬು ಆಗಲಿ ಅಥವಾ ನೀವು ಭಾಳಷ್ಟು ಜನ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಲಂಕಾರಕ್ಕಾಗಿ ಅಂತ ಹೇಳಿ ಕೆಳಗೆ ಒಂದು ಸ್ಟೀಲ್ ಬಾಕ್ಸ್ ಆಗಲಿ ಅದರ ಮೇಲೆ ಇನ್ನೊಂದೇನೋ ಇಡೋದಾಗಲಿ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಇಟ್ಟು ಅದ್ರ ಮೇಲೆ ಕಲಶ ಕೂರಿಸೋದಾಗಲಿ ಈ ರೀತಿ ಎಲ್ಲ ಮಾಡ್ತೀರಾ. ವರಮಹಾಲಕ್ಷ್ಮಿ ವ್ರತ ತಾಯಿಗೆ ಅಲಂಕಾರ ಪ್ರಿಯೆ, ಖಂಡಿತವಾಗ್ಲೂ ಅಲಂಕಾರವನ್ನು ಮಾಡಬೇಕು. ಆದರೆ ನಾವು ಆ ಒಂದು ಪ್ರೊಸೀಜರ್ ಅಂತ ಏನಿದೆ ಅಥವಾ ವ್ರತದ ಆಚರಣೆಯನ್ನು ಮಾಡೋಕ್ಕೆ ಯಾವ ರೀತಿ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಆ ರೀತಿಯಲ್ಲೇ ಕಲಶ ಸ್ಥಾಪನೆಯನ್ನು ಮಾಡಬೇಕು. ಹಾಗಾಗಿ ನಾವು ಅಲಂಕಾರಕ್ಕೋಸ್ಕರ ಕಡ್ಡಿಗಳನ್ನು ಒಂದು 10 ಕಡ್ಡಿಗಳನ್ನು ಕಟ್ಟೋದು, ಸೇಫ್ಟಿ ಪಿನ್ಗಳನ್ನು ಹಾಕೋದು ಅಥವಾ ಸ್ಟೆಪ್ ಬೈ ಸ್ಟೆಪ್ ಬರಲಿ ಅಂತ ಹೇಳಿ ಒಂದು ಬಾಕ್ಸ್ಗಳನ್ನು ಜೋಡಿಸುವಂಥದ್ದು ಈ ರೀತಿಯೆಲ್ಲ ಕಲಶಕ್ಕೆ ದಯವಿಟ್ಟು ಮಾಡಬೇಡಿ. ಬದಲಾಗಿ ಅಲಂಕಾರಕ್ಕೆ ಗೊಂಬೆಗಳನ್ನು ತಂದಿಡೋದಾಗಿದ್ದರೆ ಬೇಕಿದ್ರೆ ಲಕ್ಷ್ಮಿಯ ಒಂದು ಕಲಶ ಪ್ರತಿಷ್ಠಾಪನೆ ಎಲ್ಲ ಆಗಿ ಪೂಜೆ ಎಲ್ಲ ಆದಮೇಲೆ ಅದರ ಮುಂದೆ ನೀವು ಅಲಂಕಾರಕ್ಕಾಗಿ ಮಾಡ್ಕೊಳ್ಬೋದು. ಬದಲಾಗಿ ನಾನೀಗ ತೋರಿಸಿರುವಂಥ ರೀತಿಯಲ್ಲಿ ಅಂದರೆ ಯಾರಿಗೆ ಸೀರೆ ಏನನ್ನು ಕೂಡ ಉಡಿಸ್ಲಿಕ್ಕೆ ಆಗಲ್ಲ ಅಥವಾ ಸರಳವಾಗಿ ನಾವು ಶಾಸ್ತ್ರೋಕ್ತವಾಗಿ ನಮಗೆ ಆ ಒಂದು ಯಾವ ಪೂಜೆಯನ್ನು ಮಾಡಿ ನಾವು ಫಲವನ್ನು ಪಡಿಬೇಕು ಅಂತಿದ್ದೀವಿ ಆ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂದರೆ ನೀವು ಸರಳವಾಗಿ ದೇವಿಯನ್ನು ಈ ರೀತಿಯಲ್ಲೂ ಕೂಡ ಅಂದರೆ ನಾನೀಗ ತೋರಿಸ್ತಾ ಇರುವಂಥ ಚಿಕ್ಕದಾಗಿ ದೇವರ ಮನೆಯಲ್ಲಿ ಕೂಡ ನೀವು ಕಲಶ ಸ್ಥಾಪನೆಯನ್ನು ಈ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬಹುದು. ಅಥವಾ ನಮಗೆ ಅನುಕೂಲ ಇದೆ, ಜಾಗ ಇದೆ, ನಾವು ಸೀರೆಯನ್ನು ಉಡಿಸಿ ಶಾಸ್ತ್ರೋಕ್ತವಾಗಿ ಏನು ನಮಗೆ ತಿಳಿದಿದೆ ಆ ರೀತಿಯಲ್ಲಿ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತನ್ನೋರು ನೀವು ಕೂಡ ಅಷ್ಟೇ ನಾನೀಗ ಹೇಳುವಂಥ ರೀತಿಯಲ್ಲಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಕಲಶದ ವಿಚಾರ ಆಯಿತು. ಹಾಗೆ ಪೂಜೆಗೆ ಅಗತ್ಯವಿರುವಂತೆ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ ಹಾಗೆ ನಾನಾ ಬಗೆಯ ಹೂಗಳಾಗಿರ್ಬೋದು, ದೇವಿಗೆ ಹಾರಗಳು, ಅದರಲ್ಲೂ ಪರಿಮಳ ಪುಷ್ಪಗಳು, ಮಲ್ಲಿಗೆ ಈ ರೀತಿಯ ಹೂಗಳನ್ನು ಬಳಕೆಯನ್ನು ಮಾಡಿದ್ರೆ ಬಹಳ ಶ್ರೇಷ್ಠ. ಹಾಗೆ ತಪ್ಪದೆ ತುಳಸಿ ಸಮರ್ಪಣೆಯನ್ನು ಮಾಡಲೇಬೇಕು. ಹಾಗೆ ತುಳಸಿಯನ್ನು ಕೂಡ ಇಟ್ಕೊಳ್ಳಿ. ಇನ್ನು ವಿಳೆದೆಲೆ ಆಗಿರ್ಬೋದು, ಹಾಗೆ ಮಾವಿನ ಸೊಪ್ಪು, ಬಾಳೆಕಂಬಗಳು, ಇನ್ನು ಹಣ್ಣು, ಹಾಗೆ ತೆಂಗಿನಕಾಯಿ, ವಿಳೆದೆಲೆ, ಹಾಗೆ ಗೆಜ್ಜೆ ವಸ್ತ್ರಗಳಾಗಿರ್ಬೋದು. ಗೆಜ್ಜೆ ವಸ್ತ್ರ ಅಂದರೆ ದೇವಿಗೆ 16+2 ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬಹುದು. ಅಥವಾ ಇದಕ್ಕೂ ಹೆಚ್ಚಾಗಿ ನಾವು ಗೆಜ್ಜೆ ವಸ್ತ್ರವನ್ನು ಮಾಡ್ತೀವಿ, 16 ಎಳೆಯ ಬಗೆಯಲ್ಲಿ ಮಾಡ್ತೀವಿ ಅಂದರೆ ಆ ರೀತಿಯಲ್ಲೂ ಗೆಜ್ಜೆ ವಸ್ತ್ರವನ್ನು ನೀವು ಮಾಡ್ಕೊಳ್ಬೋದು. ಹಾಗೆ ಪೂಜೆಗೆ ಅಗರಬತ್ತಿಯಾಗಿರಲಿ ಅಥವಾ ಧೂಪ ಮತ್ತು ಸಾಂಬ್ರಾಣಿ, ಅದರಲ್ಲೂ ವಿಶೇಷ ಅಂದರೆ ತುಪ್ಪದ ದೀಪಗಳು ಅಂದರೆ ಬಹಳನೇ ಪ್ರೀತಿ. ಹಾಗಾಗಿ ತುಪ್ಪದ ದೀಪಗಳಾಗಿರ್ಬೋದು. ಹಾಗೆ ಅಭಿಷೇಕಕ್ಕೆ ಯಾರು ವಿಗ್ರಹವನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತಿರ್ತೀರ ಹಾಗೆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡ್ಕೊಂಡಿದ್ರೆ ಅಭಿಷೇಕಕ್ಕೆ ಅಂತ ಹೇಳಿ ಪಂಚಾಮೃತ ವಸ್ತುಗಳು, ಹಾಲು, ಮೊಸರು, ಹಾಗೆ ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಾಗೆ ಮಡಿಯಲ್ಲಿ ಹಿಡಿದಂಥ ಅಂದರೆ ಕಲಶ ಪೂಜೆಗೆ ನಮಗೆ ನೀರು ಬೇಕಾಗುತ್ತಲ್ವ, ಹಾಗಾಗಿ ನೀರು ಈ ಎಲ್ಲವನ್ನು ಕೂಡ ರೆಡಿ
ರೆಡಿ ಮಾಡಿಟ್ಕೊಳ್ಬೇಕು. ಇನ್ನು ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಕೆಲವರು ಹಣೆಗೆ ಹಚ್ಚೋಕ್ಕೆ ಅಂದರೆ ದೇವಿಗೆ ವಿಭೂತಿಯನ್ನು ಬಳಸ್ತಾರೆ. ಕೆಲವರು ಗೋಪಿ ಚಂದನ ಅಂದರೆ ಗಂಧವನ್ನು ಕೂಡ ಬಳಕೆಯನ್ನು ಮಾಡ್ಕೊಳ್ತಾರೆ ಅಥವಾ ಗೋಪಿ ಚಂದನವನ್ನು ಕೂಡ ಬಳಕೆಯನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಬಳಕೆಯನ್ನು ಮಾಡ್ಕೊಳ್ಬೋದು. ನಂತರ ನಾವು ಕಲಶಕ್ಕೆ ಹಾಕುವಂಥ ವಸ್ತುಗಳು, ಇದು ಬಹಳಷ್ಟು ಜನರಿಗೆ ಗೊತ್ತಿರುವಂಥದ್ದು. ಆದರೂ ಕೂಡ ವಿಶೇಷವಾಗಿ ಏನು ಇಲ್ಲ ಅಂತಂದ್ರೂ ಕೂಡ ಸರಳವಾಗಿ ಹಾಕುವಂಥ ವಸ್ತುಗಳನ್ನು ಮೊದಲು ಹೇಳ್ತೀನಿ. ಕಲಶದ ಒಳಗೆ ನಾವು ಮಡಿಯಾಗಿ ನೀರನ್ನು ತುಂಬಿಟ್ಕೊಂಡಿರ್ತೀವಿ. ಅದರೊಳಗೆ ಮೊದಲು ಅರಿಶಿನ, ಕುಂಕುಮ, ಹಾಗೆ ಒಂದು ನಾಣ್ಯ, ವಿಶೇಷವಾಗಿ ಲಕ್ಷ್ಮಿಯ ನಾಣ್ಯ ಇದ್ದರೆ ನಾಣ್ಯವನ್ನು ಬಳಕೆಯನ್ನು ಮಾಡ್ಬೋದು. ಅಥವಾ ಇಲ್ಲ ಅಂದರೆ ಲಕ್ಷ್ಮಿಯ ಸ್ವರೂಪವಾಗಿರುವಂಥ ಕಾಯಿನನ್ನು ಕೂಡ ಯಾವುದಾದ್ರೂ ಒಂದು ನಾಣ್ಯವನ್ನು ಹಾಕ್ಕೊಳ್ಬೋದು. ಜೊತೆಗೆ ಅಕ್ಷತೆಯನ್ನು ಹಾಕಿ ಅದರ ನಂತರ ಯಥೇಚ್ಛವಾಗಿ ಅಂದರೆ ಬೇರೆ ವಸ್ತುಗಳನ್ನು ಕೂಡ ಬಳಕೆಯನ್ನು ಮಾಡ್ತಾರೆ. ಹಾಗಾಗಿ ಲಾವಂಚ ಬೇರೆ ಆಗಿರ್ಬೋದು, ಹಾಗೆ ಕವಡೆ ಮತ್ತು ಗೋಮತಿ ಚಕ್ರವನ್ನು ಹಾಕೋದಾಗಿರ್ಬೋದು, ಇನ್ನು ಪಚ್ಚ ಕರ್ಪೂರವನ್ನು ಹಾಕೋದು, ಹಾಗೆ ಕೆಲವರು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಅಂದರೆ 5 ಬಗೆಯಾಗಿ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಳ್ತಾರೆ. ಆ ಡ್ರೈ ಫ್ರೂಟ್ಸ್ಗಳನ್ನು ಆದಷ್ಟು ಹಾಕದೇ ಇದ್ರೇ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂದರೆ ಒಂದು 3 ದಿನಗಳ ಕಾಲ ಒಂದು ವರಮಹಾಲಕ್ಷ್ಮಿ ವ್ರತದ ಆಚರಣೆ ಇರುತ್ತೆ. ಹಾಗಾಗಿ ಮತ್ತು ತುಂಬ ನೀರಿನಲ್ಲಿ ಉಂಟೋದ್ರೆ ಆ ನೀರು ಕೆಡುವಂಥದ್ದು ಆಗುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಡ್ರೈ ಫ್ರೂಟ್ಸ್ಗಳನ್ನು ಬಳಕೆಯನ್ನು ಮಾಡಿಕೊಳ್ಬೇಡಿ. ಉಳಿದಂತೆ ಪಚ್ಚಕರ್ಪೂರ ಅಥವಾ ಒಂದು ಸಣ್ಣ ತುಂಡು ಕಲ್ಲು ಸಕ್ಕರೆಯನ್ನು ಕೂಡ ನೀವು ಹಾಕ್ಕೊಳ್ಬಹುದು. ಇದರ ನಂತರ ಹೂವನ್ನು ಇಟ್ಟು ಅಥವಾ ಒಂದು ತಾವರೆ ಹೂವನ್ನು ಕೂಡ ಹಾಕ್ಕೊಳ್ಬೋದು. ಅಥವಾ ಮಾಮೂಲಿಯಾಗಿ ಒಂದು ಹೂವು 3 ಥರದ ಹೂವಿದ್ರೆ ಹೂವನ್ನು ಕೂಡ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಕಲಶಕ್ಕೆ ಹಾಕುವಂಥ ವಸ್ತುಗಳನ್ನು ಕೂಡ ರೆಡಿ ಮಾಡಿಟ್ಕೊಳ್ಬೋದು. ಇನ್ನು ಲಾವಂಚ ಬೇರು, ಇದು ಏನು ನೀವು ಕಲಶಕ್ಕೆ ಇಟ್ಟಿರುವಂಥ ನೀರೇನಿದೆ ಇದನ್ನು ಸಾಧ್ಯ ಆದಷ್ಟು ಮರುದಿನ ಮನೆಗೆ ಸ್ವಲ್ಪ ಪ್ರೋಕ್ಷಣೆಯನ್ನು ಮಾಡಿ ನೀವು ಸ್ನಾನಕ್ಕೆ ಉಪಯೋಗವನ್ನು ಮಾಡಿಕೊಂಡ್ರೆ ಬಹಳನೇ ಒಳ್ಳೆಯದು. ಹಾಗಾಗಿ ಮುಂಚೆನೇ ಹೇಳ್ತಿದ್ದೀನಿ, ಈ ಒಂದು ಕಲಶದ ನೀರನ್ನು ವೇಸ್ಟ್ ಮಾಡಿಬಿಡಿ, ಬದಲಾಗಿ ಸ್ನಾನಕ್ಕೆ ನೀವು ಬಳಕೆಯನ್ನು ಮಾಡ್ಕೊಳ್ಬೋದು. ಯಾಕಂದರೆ ತಾಮ್ರದ ಒಂದು ಕಲಶದಲ್ಲಿ ಇಟ್ಟಿರ್ತೀರಾ, ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಿರ್ತೀರಾ. ಹಾಗೆ ನೀರಿಗೆ ಮಂತ್ರವನ್ನು ಹಿಡಿದಿಡುವಂಥ ಶಕ್ತಿ ಇರುತ್ತೆ, ಅಬ್ಸರ್ವ್ ಮಾಡುವಂಥ ಶಕ್ತಿ ಇರುತ್ತೆ. ಹಾಗಾಗಿ ಆ ಮಂತ್ರಗಳಾಗಿರಲಿ, ಪೂಜೆಗಳಾಗಿರಲಿ ಎಲ್ಲವನ್ನು ಕೂಡ ಮಾಡಿದಾಗ ಆ ನೀರು ಏನಿದೆ ಅದು ಒಂದು ಎನರ್ಜಿಯಾಗಿ ನಮಗೆ ಸಿಗುತ್ತೆ. ಹಾಗಾಗಿ ಇದನ್ನು ಸ್ನಾನಕ್ಕೆ ಉಪಯೋಗವನ್ನು ಮಾಡಿಕೊಂಡ್ರೆ ಬಹಳನೇ ಒಳ್ಳೆಯದು. ಸ್ನಾನಕ್ಕೆ ಉಪಯೋಗವನ್ನು ಮಾಡ್ಕೊಳ್ಬೋದು. ಈ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಟ್ಕೊಂಡು ಇದರ ಜೊತೆಗೆ ನಾವು ವಿಶೇಷ ಅಂತಂದರೆ ದೂರಗ್ರಂಥಿ ಅಂದರೆ ಕೈಗೆ ಕಟ್ಟಿಕೊಳ್ಳೋಕೆ 12 ಗಂಟುಗಳನ್ನು ಹಾಕಿರುವಂಥ ನಾವು ದಾರವನ್ನು ರೆಡಿ ಮಾಡಿಟ್ಕೊಳ್ಬೇಕಾಗತ್ತೆ. ನಂತರ ನೈವೇದ್ಯಕ್ಕೆ ಅಂಥೇಳಿ ವಿಶೇಷ ಅಡುಗೆಗಳನ್ನು ಮಾಡು ಕೂಡ ನೈವೇದ್ಯವನ್ನು ಮಾಡಬಹುದು. ಒಬ್ಬಟ್ಟು ಆಗಿರಲಿ ಅಥವಾ ಕೋಸಂಬರಿ ಆಗಿರಲಿ ನಾವು ರೆಡಿಯನ್ನು ಮಾಡ್ಕೊಳ್ಬಹುದು. ಅಥವಾ ಬೆಳಗ್ಗೆ ಬೇಗ ಪೂಜೆಯನ್ನು ಮಾಡ್ತಿದ್ದೀರಾ, ಬೆಳಗ್ಗೆ ಬೇಗ ಆಗಲ್ಲ ಅಂತಂದ್ರೂ ಕೂಡ ಹಾಲು ಹಣ್ಣನ್ನು ಮೊದಲು ನೈವೇದ್ಯವನ್ನು ಮಾಡಿ ನಂತರ ಅಭಿಜಿತ್ ಮುಹೂರ್ತ ಅಥವಾ ಮಧ್ಯಾಹ್ನದ ವೇಳೆಗೆ ಅಡುಗೆ ನೈವೇದ್ಯವನ್ನು ಮಡಿಯಾಗಿ ಮಾಡಿ ನಂತರ ನೀವು ಮಧ್ಯಾಹ್ನನೂ ಕೂಡ ದೇವಿಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡ್ಕೊಳ್ಬಹುದು. ಹಾಗಾಗಿ ಈ ರೀತಿಯಲ್ಲೂ ಕೂಡ ನೀವು ಮಾಡಬಹುದು. ನಂತರ ದೇವಿಗೆ ಮಡಿಲಕ್ಕಿ ತುಂಬೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಒಂದು ತಟ್ಟೆಯಲ್ಲಿ ಅಕ್ಕಿ, ಹಾಗೆ ಬ್ಲೌಸ್ ಪೀಸ್ ಆಗಿರಲಿ, ಕೆಲವರು ವಸ್ತ್ರವನ್ನು ಅಂದರೆ ಸೀರೆಯನ್ನು ಕೂಡ ತೆಗೆದು ಮಡಿಲಕ್ಕಿಯನ್ನು ತುಂಬ್ತಾರೆ. ಅಂದರೆ ಕಲಶಕ್ಕೆ ಏನು ಉಡಿಸೋಲ್ಲ, ಹಾಗೆ ಒಂದು ಮಡಿಲಕ್ಕಿಯನ್ನು ತುಂಬುವವರು ಕೂಡ ಇದ್ದಾರೆ. ಹಾಗಾಗಿ ನೀವು ಆ ರೀತಿಯಲ್ಲೂ ಕೂಡ ಸೀರೆ ಆಗಲಿ ಅಥವಾ ಒಂದು ಬ್ಲೌಸ್ ಪೀಸ್ ಆಗಲಿ ಇಟ್ಕೊಳ್ಬಹುದು. ಜೊತೆಗೆ ಬೆಲ್ಲ, ಹಾಗೆ ಕೊಬ್ಬರಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು ಅಥವಾ ಹುರಿಗಡಲೆಯನ್ನು ಕೂಡ ಇಟ್ಕೊಳ್ಬೋದು. ಮತ್ತು ಎಲೆ, ಅಡಿಕೆ, ದಕ್ಷಿಣೆ ಮತ್ತು ಬಳೆ ಈ ಎಲ್ಲ ವಸ್ತುಗಳನ್ನು ಕೂಡ ದೇವಿಗೆ ಉಡಿಯನ್ನು ತುಂಬೋಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇದಿಷ್ಟು ಸಾಮಗ್ರಿಗಳನ್ನು ಇಟ್ಕೊಂಡು ಜೊತೆಗೆ ಪೂಜೆಗೆ ಘಂಟಾನಾದವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಗಂಟೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಕರ್ಪೂರ ಆಗಲಿ ಅಥವಾ ಹಗಲಾರತಿ ಆಗಲಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು ನೀವು ಪೂಜೆಗೆ ಕುಳಿತುಕೊಳ್ಬೇಕಾಗುತ್ತೆ. ಹಾಗೆ ಪೂಜೆಯನ್ನು ಮಾಡೋರು ಕೆಳಗೆ ಒಂದು ಮಣೆ ಆಗಲಿ ಅಥವಾ ಒಂದು ಚಾಪೆಯನ್ನಾಗಲಿ ಹಾಕೊಂಡು ಪೂಜೆಗೆ ಕುಳಿತುಕೊಳ್ಬೇಕಾಗುತ್ತೆ. ಈ ಎಲ್ಲ ವಿಚಾರಗಳು ಕೂಡ ಬಹಳಷ್ಟು ಜನರಿಗೆ ಗೊತ್ತೇ ಇರುತ್ತೆ. ಈಗಾಗಲೇ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿರ್ತೀರ. ಆದರೂ ಕೂಡ ಕೆಲವೊಬ್ಬರು ಯಾವೆಲ್ಲ ವಸ್ತುಗಳು ಬೇಕು ತಿಳಿಸ್ಕೊಡಿ ಎಂದಿದ್ದಕ್ಕೆ ಈ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಾನೀಗ ನಿಮಗೆ ಅನುಕೂಲ ಆಗಲಿ ಅಂತ ಬರೀ ಡೆಮೋಗೆ ಅಂತ ಹೇಳಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಈಗ ಪೂಜಾ ಸಿದ್ಧತೆ ಎಲ್ಲ ಆಯಿತು, ನಾವು ಪೂಜೆ ಪ್ರಾರಂಭವನ್ನು ಮಾಡ್ಕೊಳ್ಬೇಕಲ್ವಾ. ವ್ರತಕ್ಕೆ ಕುಳಿತುಕೊಳ್ಳೋಕ್ಕೂ ಮುಂಚೆ ಸಿದ್ಧತೆ ಆಗಿರುತ್ತೆ. ಅದಕ್ಕೂ ಮುಂಚೆ ಗುರುದೇವರ ಆರಾಧನೆಯನ್ನು ಮಾಡಬೇಕು. ಗುರುದೇವರಿಗೆ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ಹೊಸ್ತಿಲು ಪೂಜೆ ಆಗಲಿ, ತುಳಸಿ ಪೂಜೆ ಆಗಿರಲಿ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡು ನಂತರ ನಾವು ವರಮಹಾಲಕ್ಷ್ಮಿ ವ್ರತದ ಆಚರಣೆಗೆ ಕುಳಿತುಕೊಳ್ಬೇಕಾಗುತ್ತೆ.
ವ್ರತದ ಆಚರಣೆಯನ್ನು ಕೆಲವರು ಪುಸ್ತಕವನ್ನು ನೋಡಿ, ಅಂದರೆ ವರಮಹಾಲಕ್ಷ್ಮಿ ವ್ರತದ ಒಂದು ಪುಸ್ತಕವನ್ನು ನೋಡು ಕೂಡ ಆಚರಣೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಆಚಾರ್ಯರನ್ನು ಕರೆದು ನಾವು ಒಂದು ಪೂಜೆಗಳನ್ನು ಕೂಡ ಸಲ್ಲಿಸ್ತಾರೆ. ಆ ರೀತಿಯಲ್ಲೂ ಕೂಡ ಮಾಡಬಹುದು. ಅಥವಾ ಯಾವುದೇ ವಿಚಾರಗಳು ಕೂಡ ನಮಗೆ ಗೊತ್ತಿಲ್ಲ, ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡೋದು ಗೊತ್ತಿಲ್ಲ, ಮತ್ತು ಸಂಕಲ್ಪವನ್ನು ತುಂಬ ಜಾಸ್ತಿ ಇರುತ್ತೆ, ಸಂಕಲ್ಪ ಮಂತ್ರಗಳನ್ನು ಹೇಳಿ ನಮಗೆ ಆಚರಣೆ ಮಾಡಲಿಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಸರಳವಾಗಿ ನಾನೀಗ ಹೇಳುವಂಥ ರೀತಿಯಲ್ಲಿ ನೀವು ಪೂಜೆಗಳನ್ನು ಸರಳ ವಿಧಾನದಲ್ಲಿ ಮಾಡಿಕೊಂಡು ಸರಳವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಕಡೆಯಲ್ಲಿ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಈ ಮಂತ್ರವನ್ನು ನೀವು ದೇವಿಯ ಮುಂದೆ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ, ಯಾಕಂದರೆ ನಾವು ಯಾವುದೇ ವ್ರತ ಅಥವಾ ಪೂಜೆ ಮಾಡಿದ್ರೂ ಕೂಡ ನಮಗೆ ನಾವು ಯಾವ ಭಾವದಿಂದ ಆರಾಧನೆಯನ್ನು ಮಾಡ್ತೀವಿ ಆ ಭಾವದ ಫಲ ನಮಗೆ ಸಿಗುತ್ತೆ ಅಂತ ನನ್ನ ಗುರುಗಳು ನನಗೆ ತಿಳಿಸಿರುವಂಥದ್ದು. ಹಾಗಾಗಿ ಹೆಚ್ಚು ದೇವಿಯನ್ನು, ಅದರಲ್ಲೂ ತಾಯಿಯನ್ನು ಆರಾಧನೆಯನ್ನು ಮಾಡಿದಾಗ ನಾವು ಅಷ್ಟು ಭಾವದಿಂದ ಪೂಜೆಯನ್ನು ಮಾಡಬೇಕಂತೆ, ಅಥವಾ ತಾಯಿಯನ್ನು ಆ ರೀತಿಯಲ್ಲಿ ನಾವು ಕರಿಬೇಕು. ನಿಮಗೆ ಮಂತ್ರ ಏನು ಗೊತ್ತಿಲ್ಲ ಅಂದ್ರೂ ಕೂಡ ನಾನೀಗ ಹೇಳುವಂಥ ರೀತಿಯಲ್ಲಿ ಮಾಡ್ಕೊಳ್ಳಿ. ಇನ್ನು ಮಂತ್ರ ಗೊತ್ತಿದೆ ಅಥವಾ ಹೇಳ್ತೀವಿ ಅನ್ನೋರು ನಾನೀಗ ಹೇಳುವಂಥ ರೀತಿಯಲ್ಲೇ ಸರಳವಾಗೂ ಕೂಡ ನೀವು ಹೇಳ್ಕೊಳ್ಬಹುದು. ಮೊದಲನೇದಾಗಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅಲ್ಲಿ ಅಕ್ಕಿಯನ್ನು ಹರಡಿ ನಾವು ಒಂದು ಅಷ್ಟದಳ ಪದ್ಮವನ್ನು ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಇಟ್ಟು ನಾವು ಮೊದಲು ಒಂದು ಕಳಶಕ್ಕೆ ಸೀರೆಯನ್ನು ಉಡಿಸಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿದ ನಂತರ ನಾವು ಸೀರೆಯನ್ನು ಉಡಿಸೋ ಹಾಗೆ ಇಲ್ಲ ಅಲ್ವಾ. ಹಾಗಾಗಿ ಅದನ್ನು ರೆಡಿ ಮಾಡೋಕ್ಕಾಗಲಿ ಅಥವಾ ದಾರವನ್ನು ಸರಿ ಮಾಡೋಕ್ಕಾಗಲಿ ಆಗಲ್ಲ. ಹಾಗಾಗಿ ಮೊದಲೇ ಒಂದು ಬಿಂದಿಗೆಗೆ ನೀರನ್ನು ಇಟ್ಕೊಂಡು ಸೀರೆಯನ್ನು ಉಡಿಸಿ ನಂತರ ಅದನ್ನು ನೀವು ಎತ್ತಿ ಕಲಶ ಪ್ರತಿಷ್ಠಾಪನೆಗೆ ಇಡಬೇಕಾಗುತ್ತೆ. ಹಾಗಾಗಿ ಮೊದಲೇ ಬಹಳನೇ ಸುಲಭ. ನಾನೀಗ ತೋರಿಸಿರುವಂಥ ವಿಧಾನದಲ್ಲಿ ನೀವು ಸೀರೆಯನ್ನು ಉಡಿಸ್ಕೊಂಡ್ರೆ ಬಹಳನೇ ಸುಲಭ ಅಂತ ಹೇಳ್ಬೋದು. ಬರೀ ನೆರಿಗೆಯನ್ನು ಒಂದು 10 ನಿಮಿಷದಲ್ಲಿ ಹಿಡಿದು ಒಂದು ಹಸಿ ದಾರ, ಸಪ್ಪೆ ದಾರದಲ್ಲಿ ನೀವು ಈ ರೀತಿಯಲ್ಲಿ ಗಂಟನ್ನು ಕಟ್ಕೊಂಡ್ರೆ ತಾಯಿಗೆ ಸೀರೆ ಉಡಿಸಿದ ಹಾಗೆ ಆಯಿತು. ನಾನು ಯಾವಾಗಲೂ ಕೂಡ ಇದೇ ಪ್ರಕಾರವಾಗಿ ಮಾಡ್ಕೊಳ್ಳೋದು. ಬಹಳನೇ ಸುಲಭ. ಒಂದು 5-10 ನಿಮಿಷದಲ್ಲಿ ಸೀರೆ ಉಡಿಸೋವಂಥ ಪ್ರಕ್ರಿಯೆ ಮುಗ್ದೋಗುತ್ತೆ. ಹಾಗಾಗಿ ಈ ರೀತಿಯಲ್ಲೂ ಕೂಡ ಸರಳವಾಗಿ ನೀವು ಮಾಡ್ಕೊಳ್ಬಹುದು. ನೆರಿಗೆಯನ್ನು ಸರಿ ಮಾಡಿಕೊಂಡು ನೀವು ಆ ಬಿಂದಿಗೆಯನ್ನು ತೆಗೆದು ನೀವು ನೀವು ಈಗ ಪೂಜೆ ಮಾಡಲಿಕ್ಕೆ ಇಟ್ಟಿರುವಂಥ ಒಂದು ಸ್ಥಾನದ ಮೇಲೆ ಇಡಬಹುದು. ಹಾಗೆ ಕಲಶಕ್ಕೆ ಹಾಕುವಂಥ ಎಲ್ಲ ವಸ್ತುಗಳನ್ನು ಹಾಕಿ ನೀವು ನಂತರ ಆ ಒಂದು ಬಿಂದಿಗೆಯನ್ನು ತೆಗೆದು ಆ ಒಂದು ಮಣೆ ಮೇಲಾಗಿರಲಿ ಅಥವಾ ಆ ತಟ್ಟೆಯ ಮೇಲಾಗಲಿ ನೀವು ಸ್ಥಾಪನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಂತರ ಕಳಶಕ್ಕೆ 5 ವಿಳೆದೆಲೆಯನ್ನು ಇಟ್ಟು ಹಾಗೆ ತೆಂಗಿನಕಾಯಿಯನ್ನು ಇಟ್ಟು ಹಾಗೆ ಮುಖಪದ್ಮ ಇದ್ದರೆ ಮುಖಪದ್ಮವನ್ನು ಹಾಕಿ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಂತರ ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಂಡು ಮೊದಲು ಕಲಶ ಪೂಜೆಯನ್ನು ಮಾಡಬೇಕು. ಅಂದರೆ ಇದಕ್ಕೂ ಮುಂಚೆ ದೀಪಗಳನ್ನು ಬೆಳಗಿಸಿರಬೇಕು. ಅದಾದಮೇಲೆ ನೀವು ದೇವಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀರ. ಆಮೇಲೆ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು. ಕಲಶಕ್ಕೆ ಅರಿಶಿನ ಕುಂಕುಮ ಹಾಗೆ ಅಕ್ಷತೆಯನ್ನು ಇಟ್ಕೊಂಡು ಹೂವನ್ನು ಹಾಕಿ ಮೊದಲು ಗಂಟ ಪೂಜೆ ಹಾಗೆ ಕಲಶ ಪೂಜೆ, ಅಂದರೆ ಘಂಟಾನಾದವನ್ನು ಮಾಡ್ತಾ ಕಲಶ ಪೂಜೆಯನ್ನು ಕೂಡ ಮಾಡ್ಕೊಳ್ಬೇಕು. ಹಾಗೆ ಆ ಕಲಶದಲ್ಲಿರುವಂಥ ಹೂವಲ್ಲಿ ನೀರನ್ನು ಅದ್ದಿ ನೀವು ಸಂಪೂರ್ಣವಾಗಿ, ಅಂದರೆ ನೀವು ಏನು ಪೂಜೆಗೆ ಇಟ್ಕೊಂಡಿರ್ತೀರಲ್ಲ ಆ ಎಲ್ಲ ವಸ್ತುಗಳ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. ಇಲ್ಲಿ ಪ್ರೋಕ್ಷಣೆ ಹೇಳುವಂಥ ಮಂತ್ರ ಬಂತು ಅಂತಂದರೆ ನೀವು ಮೊದಲು ಗಂಗೆ ಚ ಯಮುನೆ ಚೈವ, ಅಂದರೆ ಕಲಶ ಪೂಜೆ ಸಮಯದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಮಂತ್ರ ಹೇಳ್ಬೋದು. ಅಥವಾ ಇಲ್ಲ ಅಂದರೆ ಗಂಗೆಯನ್ನು ನೆನೆಸ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನಂತರ ಆ ಒಂದು ಹೂವನ್ನು ತೆಗೆದುಕೊಂಡು ಎಲ್ಲ, ಅಂದರೆ ಪೂಜಾ ಉಪಕರಣಗಳಿಗೆ ಎಲ್ಲದರ ಮೇಲೂ ಕೂಡ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ. ಹೇಳಿ ಪ್ರೋಕ್ಷಣೆಯನ್ನು ಮಾಡಿ. ಅಥವಾ ಅದು ಗೊತ್ತಾಗಲಿಲ್ಲ ಅಂತಂದರೆ ನೀವು ನಾರಾಯಣನನ್ನು ಮನಸ್ಸಲ್ಲಿ ನೆನೆತಾ ನೀವು ಆ ಪ್ರೋಕ್ಷಣೆಯನ್ನು ಎಲ್ಲವೂ ಕೂಡ ಶುದ್ಧ ಆಗಲಿ ಅಂತ ಹೇಳಿ ನೀವು ಆ ಒಂದು ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಗಂಗೆಯನ್ನು ನೆನೆದಿರ್ತೀರ, ಗಂಗೆ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಅದು ಶುದ್ಧ ಆಯಿತು ಅಂತಲ್ವ. ಹಾಗಾಗಿ ಈ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಇದಾದ ಮೇಲೆ ನಂತರ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಈ ಒಂದು ಮೆಥಡ್ ಅಂತ ಏನಿದೆ ಅಥವಾ ಈಗ ನೀವೇನು ಮಾಡ್ತಿದ್ದೀರಾ ಇದೇ ಪ್ರಕಾರ ಕಲಶ ಕೂರಿಸ್ದೇ ಇರೋರು ಕೂಡ ನೀವು ವಿಗ್ರಹವನ್ನು ಇಟ್ಕೊಂಡಿದ್ರೆ, ವಿಗ್ರಹ ಅಥವಾ ಫೋಟೋ ಇಟ್ಕೊಂಡಿದ್ರೆ ನೀವು ವಿಗ್ರಹಕ್ಕೂ ಕೂಡ ಇದೇ ಪ್ರಕಾರವಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು. ಇದೇ ಪ್ರಕಾರವಾಗಿ ಎಲ್ಲವೂ ಕೂಡ ಆಚರಣೆ ಇರುತ್ತೆ. ಈಗ ಸಂಕಲ್ಪ ಮುಖ್ಯ. ಹಾಗಾಗಿ ಮೊದಲು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಯಾವ ರೀತಿ ಸರಳವಾಗಿ ಸಂಕಲ್ಪ ಅಂತ ಹೇಳೋದಾದರೆ, ಯಾರಿಗೆ ಶುಭೆ ಶೋಭನೆ ಮುಹೂರ್ತ ಇದೆಲ್ಲವನ್ನು ಕೂಡ ಗೊತ್ತು ಹೇಳ್ಕೊಳ್ತೀವಿ ಅನ್ನೋರು ಹೇಳ್ಕೊಳ್ಳಿ. ಅಥವಾ ನಮಗಿದು ಯಾವುದೂ ಕೂಡ ಗೊತ್ತಿಲ್ಲ ಅನ್ನೋರು ಸರಳವಾಗಿ ನನಗೆ ಹೇಳುವಂಥ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. ಮಮ ಅಂದರೆ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ. ಜೊತೆಗೆ ಮಮ ಅಸ್ಯ ಸಂಸಾರೇ ಸಕಲ ಸಂಪತ್ ಪ್ರಾಪ್ತ್ಯರ್ಥಂ ದಾರಿದ್ರ್ಯ ನಾಶನಾರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ವರಮಹಾಲಕ್ಷ್ಮೀ ಪ್ರೀತ್ಯರ್ಥಂ
ವರಮಹಾಲಕ್ಷ್ಮಿ ವ್ರತಂ ಯಥಾಶಕ್ತಿ ಕರಿಷ್ಯೆ ಅಂತ ಹೇಳಿ ಸರಳವಾಗಿ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಬಹುದು. ಈ ಮಂತ್ರವನ್ನು ಕೂಡ ಹೇಳೋಕ್ಕೆ ಬರಲಿಲ್ಲ ಅಂತಂದವರು ನೀವು ಸರಳವಾಗಿ ನಾನು ಇವತ್ತು ನನ್ನ ಸಂಸಾರದ ಸಕಲ ಸಂಪತ್ತುಗಳು ಕೂಡ ವೃದ್ಧಿಯಾಗಲಿ ಅಥವಾ ನನ್ನ ಮನೆಯ ದಾರಿದ್ರ್ಯಗಳು ನಾಶ ಆಗಲಿ, ನನ್ನ ಇಷ್ಟ ಕಾಮನೆಗಳು ಸಿದ್ಧಿಯಾಗಲಿ ಅಂತ ಹೇಳಿ ನಾನು ಶ್ರೀ ಲಕ್ಷ್ಮೀನಾರಾಯಣರ ಒಂದು ಪ್ರೇರಣೆಯಿಂದ ವರಮಹಾಲಕ್ಷ್ಮಿಯ ಪ್ರೀತ್ಯರ್ಥವಾಗಿ ನಾನು ವರಮಹಾಲಕ್ಷ್ಮಿ ವ್ರತವನ್ನು ನಾನು ಇವತ್ತಿನ ದಿನ ಆಚರಣೆಯನ್ನು ಮಾಡ್ತಿದ್ದೀನಿ. ನನ್ನ ಯಥಾಶಕ್ತಿ ಅನುಸಾರ ಏನು ಸಂಭವವಿದೆ ನನಗೆ ಈಗ ಆ ಪ್ರಕಾರವಾಗಿ ನನಗೆ ತಿಳಿದಿರೋ ರೀತಿಯಲ್ಲಿ ನಾನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ನಂತರ ಗಣಪತಿ ಪೂಜೆ. ಹಾಗಾಗಿ ಗಣಪತಿಗೆ 21+2 ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ಓಂ ಗಂ ಗಣಪತಿ ನಮಃ ಅಂತೇಳಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡ್ತಿದ್ದೀನಿ. ಹಾಗಾಗಿ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗಿ ಈ ಸಂಪೂರ್ಣ ಪೂಜೆಯ ಫಲ ನನಗೆ ಪ್ರಾಪ್ತಿಯಾಗಲಿ ಅಂತೇಳಿ ಗಣಪತಿಯ ಚಿಕ್ಕ ಒಂದು ಸ್ತೋತ್ರ ಅಥವಾ ಶ್ಲೋಕಗಳು ಗೊತ್ತಿದ್ರೆ ಹೇಳ್ಕೊಳ್ಳಿ. ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಓಂ ಗಂ ಗಣಪತಿ ನಮಃ ಅಂತ 21 ಬಾರಿ ಹೇಳಿ ನೀವು ಗಣಪತಿಗೆ ಪೂಜೆಯನ್ನು ಮಾಡಿಕೊಂಡು ನಂತರ ಮಹಾವಿಷ್ಣುವನ್ನು ನೆನೆಸ್ಕೊಳ್ಬೇಕು. ಮಹಾವಿಷ್ಣುವನ್ನು ನೆನೆಸ್ಕೊಳ್ಳದೆ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಯಾವುದೇ ಫಲ ಸಿಗೋಲ್ಲ. ಹಾಗಾಗಿ ಮೊದಲು ಮಹಾವಿಷ್ಣುವನ್ನು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ನಾರಾಯಣನ ಯಾವುದೇ ಮಂತ್ರ ಆಗಿರಲಿ ನೀವು ನೆನೆಸ್ಕೊಂಡು ಅಥವಾ ಆ ಮಂತ್ರವನ್ನು ಹೇಳಿಕೊಂಡು ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನಿವತ್ತು ಮಹಾಲಕ್ಷ್ಮಿಯ ಒಂದು ವ್ರತದ ಆಚರಣೆ ವರಮಹಾಲಕ್ಷ್ಮಿ ಆಚರಣೆಯನ್ನು ಮಾಡ್ತಿದ್ದೀನಿ, ವ್ರತದ ಆಚರಣೆಯನ್ನು ಮಾಡ್ತಿದ್ದೀನಿ. ಹಾಗಾಗಿ ನಿನ್ನ ಸಂಪೂರ್ಣ ಆಶೀರ್ವಾದ ನನಗೆ ದೊರಕಲಿ ಅಂತ ಹೇಳಿ ನೀವು ಒಂದು ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ದೇವರ ಕಲಶದ ಮೇಲೆ ನೀವು ನಿಮ್ಮ ಕೈಯನ್ನು ಇಟ್ಕೊಂಡು ದೇವಿಯನ್ನು ಅಲ್ಲಿ ಆಹ್ವಾನವನ್ನು ಮಾಡ್ಕೊಳ್ಬೇಕು. ಸರಳವಾಗಿ ನೀವು ಹೇಳ್ತೀರಾ ಅಂತನೋರು ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಆವಾಹಿತೋ ಭವ ಸ್ಥಾಪಿತೋ ಭವ ಸುಪ್ರಸನ್ನೋ ಭವ ವರದೋ ಭವ ಪ್ರಸೀದ 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 ಅಂತ ಹೇಳಿಕೊಂಡು ನೀವು ವರಮಹಾಲಕ್ಷ್ಮಿಗೆ ಆ ಕೈಯಲ್ಲಿರುವಂಥ ಹೂವು ಅಕ್ಷತೆಯನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಅಥವಾ ನಿಮಗೆ ಈ ರೀತಿ ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ತಾಯಿ ವರಮಹಾಲಕ್ಷ್ಮಿ ನಾನಿಲ್ಲಿ ಸ್ಥಾಪನೆ ಮಾಡಿರುವಂಥ ಈ ಒಂದು ಕಲಶದಲ್ಲಿ ಬಂದು ಆವಾಹಿತಳಾಗು ಅಂತ ಹೇಳಿ ನೀವು ವರಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಇದರ ನಂತರ ನೀವು 12 ಗಂಟುಗಳನ್ನು ಹಾಕಿರುವಂಥ ದಾರವನ್ನು ಏನು ಇಟ್ಕೊಂಡಿರ್ತೀರ ಅದನ್ನು ನೀವು ತಾಯಿ ಮಹಾಲಕ್ಷ್ಮಿ ಮುಂದೆ ಇಟ್ಕೊಳ್ಬೇಕಾಗತ್ತೆ. ನಂತರ ಮಹಾಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡ್ಕೊಳ್ಬೇಕು. ಮಹಾಲಕ್ಷ್ಮಿಯ ಯಾವುದೇ ಮಂತ್ರ ಗೊತ್ತಿದ್ರೆ ಮಂತ್ರ ಹೇಳ್ಕೊಳ್ಳಿ. ಮಂತ್ರ ಗೊತ್ತಿಲ್ಲ ಅಂದರೆ ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ, ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ, ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಅಂತ 3 ಬಾರಿ ಹೇಳ್ತಾ ಶ್ರೀ ವರಮಹಾಲಕ್ಷ್ಮೀ ನಮಃ ಆಹ್ವಾನ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ನೀವು ಅಕ್ಷತೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು. ನಿಮಗೆ ಇದನ್ನು ಕೂಡ ಹೇಳೋಕ್ಕೆ ಬರಲಿಲ್ಲ ಅಥವಾ ಫೋಟೋ ಅಥವಾ ವಿಗ್ರಹವನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಆಹ್ವಾನ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ನೀವು ಅಲ್ಲಿಗೆ ಹಾಕ್ಕೊಳ್ಬೋದು. ಇದರ ನಂತರ ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಆಸನ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆಯನ್ನು ಅಂದರೆ ಆ ಒಂದು ಅಕ್ಷತೆಯನ್ನು ಪುನಃ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಇದಾದ ಮೇಲೆ ಕಲಶದಲ್ಲಿರುವಂಥ ನೀರು ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ದೇವಿಗೆ ತೋರಿಸ್ತಾ ಪಾದ್ಯಂ ಸಮರ್ಪಯಾಮಿ, ಹಸ್ತೋ ಅರ್ಘ್ಯಂ ಸಮರ್ಪಯಾಮಿ, ಎಲ್ಲದಕ್ಕೂ ಕೂಡ ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಅಂತ ಹೇಳಿಕೊಂಡು ನೀವು ಮಾಡಬೇಕಾಗತ್ತೆ. ಯಾರು ಮಂತ್ರೋಕ್ತವಾಗಿ ಹೇಳ್ತೀರಾ ಮಾಡಬೇಕು ಅಂತ ಆಸೆ ಇರೋರು ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ನಂತರ ಕಲಶದಲ್ಲಿರುವಂಥ ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಬೇಕು. ಈ ರೀತಿಯಲ್ಲಿ ಮಾಡಿದ ನಂತರ ನೀವು ಪಂಚಾಮೃತ ಅಭಿಷೇಕವನ್ನು ಯಾರು ವಿಗ್ರಹವನ್ನು ಇಟ್ಕೊಂಡಿರ್ತೀರ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಬಹುದು. ಯಾಕಂದರೆ ಯಾರಿಗೆ ಕಲಶವನ್ನು ಕೂರಿಸಲಿಕ್ಕೆ ಆಗಿಲ್ಲ ಅಂತನೋರು ನೀವು ವಿಗ್ರಹವನ್ನು ಇಟ್ಕೊಂಡಿದ್ರೆ ವಿಗ್ರಹಕ್ಕೆ ಒಂದು ಅಭಿಷೇಕವನ್ನು ಮಾಡ್ಕೊಳ್ಬಹುದು. ಇನ್ನು ಯಾರು ಕಲಶವನ್ನು ಕೂರಿಸಿರ್ತೀರ ಅವರು ಒಂದು ಹೂವನ್ನು ಅದ್ದಿ ನೀವು ಆ ಕಲಶಕ್ಕೆ ಪ್ರೋಕ್ಷಣೆಯನ್ನು ಮಾಡಬೇಕು. ಶ್ರೀ ವರಮಹಾಲಕ್ಷ್ಮೀ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು. ಪಂಚಾಮೃತ ಸ್ನಾನ ಆದಮೇಲೆ ನೀವು ಶುದ್ಧೋದಕ ಸ್ನಾನ ಅಂದರೆ ಮಹಾಲಕ್ಷ್ಮಿಗೆ ಬರೀ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು. ಇದಾದ ಮೇಲೆ ನೀವು ವರಮಹಾಲಕ್ಷ್ಮಿಗೆ 16+2 ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು. ಹಾಗಾಗಿ ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡಿಟ್ಕೊಳ್ಳಿ. ಅಥವಾ ಅದನ್ನು ಬಿಟ್ಟು ಹೆಚ್ಚಾಗಿ 16 ಎಳೆದು ಮಾಡ್ತೀನಿ ಅಂತಂದರೆ ಆ ರೀತಿಯಲ್ಲೂ ಕೂಡ ವರಮಹಾಲಕ್ಷ್ಮಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬಹುದು. ಇದಾದ ನಂತರ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಸಕಲ ಆಭರಣಂ ಸಮರ್ಪಯಾಮಿ ಅಂತ ಹೇಳಿ ನೀವು ಪುನಃ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಇದಾದ ಮೇಲೆ
ನೀವು ಅರಿಶಿನ, ಕುಂಕುಮ, ಗಂಧ ಇವೆಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು. ಅಂದರೆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿರ್ತೀರಾ, ಅಲ್ಗಾಡ್ಸೋದು ಬೇಡ, ಬದಲಾಗಿ ಮೇಲಿನಿಂದ ಸ್ವಲ್ಪ ಅಕ್ಷತೆ, ಅಂದರೆ ಮೊದಲು ಅರಿಶಿನ, ಆಮೇಲೆ ಕುಂಕುಮ, ಆಮೇಲೆ ಅಕ್ಷತೆ, ಈ ರೀತಿಯಲ್ಲಿ ನೀವು ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು. ಇದಾದ ನಂತರ ಈಗ ದೇವಿಯ ಮುಂದೆ ಇಟ್ಟಿರುವಂಥ 12 ಗಂಟುಗಳನ್ನು ಹಾಕಿ ಇಟ್ಟಿರುವಂಥ ಗ್ರಂಥಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇರೋವಂಥ ರೀತಿಯಲ್ಲಿ ನೀವು ನೋಡ್ಬೋದು. ಓಂ ರಮಾಯೈ ನಮಃ ಪ್ರಥಮ ಗ್ರಂಥಿಂ ಪೂಜೆಯಾಮಿ, ಓಂ ಸರ್ವಮಂಗಳಾಯೈ ನಮಃ ದ್ವಿತೀಯ ಗ್ರಂಥಿಂ ಪೂಜೆಯಾಮಿ, ಓಂ ಕಮಲವಾಸಿನ್ಯೈ ನಮಃ ತೃತೀಯ ಗ್ರಂಥಿಂ ಪೂಜೆಯಾಮಿ, ಓಂ ಮನ್ಮಥ ಜನನ್ಯೈ ನಮಃ ಚತುರ್ಥ ಗ್ರಂಥಿಂ ಪೂಜೆಯಾಮಿ, ಓಂ ವಿಷ್ಣುವಲ್ಲಭಾಯೈ ನಮಃ ಪಂಚಮ ಗ್ರಂಥಿಂ ಪೂಜೆಯಾಮಿ. ಈ ರೀತಿಯಾಗಿ 12 ದ್ವಾದಶ ನಾಮಗಳನ್ನು ಹೇಳ್ತಾ ಒಂದು ಪೂಜೆಯನ್ನು ಮಾಡ್ಕೊಳ್ಬೋದು. ಅಥವಾ ನಿಮಗೆ ಬರಲಿಲ್ಲ, ಈ ಮಂತ್ರಗಳನ್ನು ಹೇಳೋಕ್ಕೆ ಬರಲಿಲ್ಲ ಅಂತಂದರೆ 12 ಬಾರಿ ಅಕ್ಷತೆಯನ್ನು ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಅಂತ ಹೇಳ್ತಾ 12 ಬಾರಿ ಅಕ್ಷತೆಯನ್ನು ಆ ಒಂದು ಕೈಗೆ ಕಟ್ಕೊಳ್ಳುವಂಥ 12 ಗಂಟುಗಳಾಗಿರುವಂಥ ದಾರಕ್ಕೆ ನೀವು ಒಂದು ಸಮರ್ಪಣೆಯನ್ನು, ಅಕ್ಷತೆ ಸಮರ್ಪಣೆಯನ್ನು ಮಾಡ್ಕೊಳ್ಬೋದು. ಇದಾದ ಮೇಲೆ ದೇವಿಗೆ ಪುಷ್ಪ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನೀವು ತಂದಿರುವಂಥ ಹೂವುಗಳನ್ನು ದೇವಿಗೆ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು. ಹೂವು ಕೂಡ ಅಷ್ಟೇ ಕಲಶ ಹುಷಾರಾಗಿ ನೀವು ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಅಥವಾ ಮೊದಲೇ ಹೂವು ಎಲ್ಲವನ್ನು ಕೂಡ, ಅಂದರೆ ಯಾವಾಗ ನೀವು ಸ್ಥಾಪನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದಕ್ಕೂ ಮುಂಚೆ ಹೇಗೆ ನೀವು ಮುಖಪದ್ಮ ಎಲ್ಲವನ್ನು ಕೂಡ ಹಾಕಿ ಅಲಂಕಾರವನ್ನು ಮಾಡ್ತೀರಾ, ಅದೇ ಪ್ರಕಾರವಾಗಿ ಸ್ವಲ್ಪ ಅಲಂಕಾರಕ್ಕಾಗಿ ಹೂವನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಆದರೆ ಪೂಜೆಯ ಸಂದರ್ಭದಲ್ಲಿ ನೀವು ದೇವಿಗೆ ಪರಿಮಳ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು. ಹಾಗೆ ತುಳಸಿಯನ್ನು ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು. ಇದಾದ ನಂತರ ನೀವು ಅಷ್ಟೋತ್ತರ ಶತನಾಮಾವಳಿಯನ್ನು ಓದಬೇಕಾಗತ್ತೆ. ಅಂದರೆ ಮಹಾಲಕ್ಷ್ಮಿಯ ಅಷ್ಟೋತ್ತರ ಇರುತ್ತಲ್ವ, ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಅಥವಾ ಪುಷ್ಪವನ್ನು ಇಟ್ಕೊಂಡು ದೇವಿಗೆ ಪುಷ್ಪದಲ್ಲಿ ಅರ್ಚನೆಯನ್ನು ಮಾಡ್ತಾ ಅಷ್ಟೋತ್ತರವನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಅಷ್ಟೋತ್ತರ ಎಲ್ಲ ಆದಮೇಲೆ ನಂತರ ನೀವು ಧೂಪ ದೀಪವನ್ನು ಮಾಡಬೇಕಾಗತ್ತೆ. ಧೂಪ ದೀಪವನ್ನು ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು. ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ನಾನಾ ವಿಧ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯ ಸಮರ್ಪಣೆಯನ್ನು ಮಾಡಬಹುದು. ನಿಮಗೆ ಮಂತ್ರ ಹೇಳೋಕೆ ಗೊತ್ತಿಲ್ಲ ಅಂದರೆ ಹಣ್ಣು ಮತ್ತು, ಯಾಕಂದರೆ ತುಂಬ ಬೆಳಗ್ಗೆನೇ ಪೂಜೆಯನ್ನು ಮಾಡ್ಕೊಳ್ಳೋರು ಇರೋದ್ರಿಂದ ನೀವು ದೇವಿಗೆ ಹಣ್ಣು, ಹಾಲು, ಸಕ್ಕರೆ, ಯಾಕಂದರೆ ಕ್ಷೀರ ಅಂದರೆ ತಾಯಿಗೆ ಬಹಳನೇ ಇಷ್ಟ. ಹಾಲಲ್ಲಿ ನೀವು ನೈವೇದ್ಯವನ್ನು, ಹಾಲು ಸಕ್ಕರೆ ನೈವೇದ್ಯವನ್ನು ಮೊದಲು ಮಾಡಿ, ಅಥವಾ ಹಾಲಿನಲ್ಲಿ ಮಾಡಿದಂಥ ಪಾಯಸವನ್ನು ಮೊದಲು ನೈವೇದ್ಯವನ್ನು ಮಾಡಿ, ನಂತರ ಬೇಕಿದ್ದರೂ ಕೂಡ ನೀವು ಮತ್ತೊಂದು ಪೂಜೆಯನ್ನು ಮಾಡಿಕೊಂಡು ಅಡುಗೆ ನೈವೇದ್ಯವನ್ನು ಕೂಡ ಮಾಡ್ಕೊಳ್ಬಹುದು. ಹಾಗಾಗಿ ಈ ರೀತಿಯಲ್ಲೂ ಕೂಡ ನೈವೇದ್ಯ ಸಮರ್ಪಣೆಯನ್ನು ಮಾಡಿ ನಂತರ ಹಣ್ಣು, ಕಾಯಿ ಅಂತಂದರೆ ಎಲೆ, ಅಡಿಕೆ, ತಾಂಬೂಲವನ್ನು ಇಟ್ಕೊಂಡಿರ್ತೀರಲ್ಲ ಅದನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಅಷ್ಟೇ ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳಿ ತಾಂಬೂಲ ಸಮರ್ಪಣೆಯನ್ನು ಮಾಡಬೇಕು. ನೈವೇದ್ಯ ತಾಂಬೂಲ ಆದಮೇಲೆ ನೀವು ಕರ್ಪೂರದಲ್ಲಿ ಆರತಿಯನ್ನು ಮಾಡಬೇಕು. ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಕರ್ಪೂರ ನೀರಾಜನಂ ಸಮರ್ಪಯಾಮಿ ಅಥವಾ ದರ್ಶಯಾಮಿ ಅಂತ ಹೇಳಿ ನೀವು ದೇವಿಗೆ ಕರ್ಪೂರದ ಆರತಿಯನ್ನು ಮಾಡಬೇಕು. ಇದಾದ ನಂತರ ಮಹಾಲಕ್ಷ್ಮಿಯ ಯಾವುದೇ ಮಂತ್ರ ಅಥವಾ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಿದ್ರು ಹೇಳ್ಕೊಳ್ಳಿ. ಅಥವಾ ಸರಳವಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತಲೂ ಕೂಡ ಹೇಳ್ಬೋದು. ಅಥವಾ ಲಕ್ಷ್ಮಿಯ ಮಂತ್ರ ಅಥವಾ ಲಕ್ಷ್ಮಿಯ ಸ್ತೋತ್ರ, ಮಹಾಲಕ್ಷ್ಮಾಷ್ಟಕ ಸ್ತೋತ್ರವನ್ನು ಹೇಳ್ಬೋದು ದೇವಿಗೆ. ಈ ಮಂತ್ರಗಳು ಅಥವಾ ಸ್ತೋತ್ರಗಳನ್ನು ಹೇಳಿ ನೀವು ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಹೇಳಬೇಕು. ನಂತರ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಈ ರೀತಿ ಎಲ್ಲ ಆದಮೇಲೆ ದೇವಿಗೆ ಪ್ರದಕ್ಷಿಣಾ ನಮಸ್ಕಾರವನ್ನು ಹಾಕ್ಕೊಳ್ಬೇಕು. ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡಿ ನಂತರ ನೀವು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಯಾವ ಉದ್ದೇಶದಿಂದ ಈ ಒಂದು ಆಚರಣೆಯನ್ನು ಮಾಡಿದ್ದೀರಾ, ಯಾಕಂದರೆ ವರಮಹಾಲಕ್ಷ್ಮಿ ವರಗಳನ್ನು ಕೊಡುವಂಥವಳು. ಹಾಗಾಗಿ ನೀವು ಏನು ವರವನ್ನು ಬೇಡಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದಾದ ಮೇಲೆ ನೀವು ಮಹಾಲಕ್ಷ್ಮಿಗೆ ಏನು ದಾರವನ್ನು ಇಟ್ಟಿದ್ರಲ್ಲ, ಇದು ವರಮಹಾಲಕ್ಷ್ಮಿ ವ್ರತಕಥೆ ಪುಸ್ತಕದಲ್ಲೂ ಕೂಡ ಇದೆ, ಅದನ್ನು ಕೂಡ ನೋಡಿಕೊಂಡು ನೀವು ಹೇಳ್ಕೊಳ್ಬೋದು. ಅಥವಾ ಗೊತ್ತಾಗಲಿಲ್ಲ ಅಂದರೆ ನಾನೀಗ ಇಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡಿಕೊಂಡು ಹೇಳ್ಕೊಳ್ಬೋದು. ಮೊದಲು ಆ ದೋರಕ್ಕೆ ಅಂದರೆ ಆ ಒಂದು ದಾರಕ್ಕೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ನಂತರ 12 ಗ್ರಂಥಿ ಸಂಯುಕ್ತಂ ಕೃತಂ 12 ತಂತುಭಿ ಧಾರಯಾಮಿ ಮಹಾದೇವಿ ಸೂತಂತೆ ಸರ್ವಮಂಗಳೆ ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ದೋರಬಂಧನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಆ ಒಂದು ದಾರಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ನೀವು ಕೈಗೆ ಕಟ್ಕೊಳ್ಬೇಕಾಗತ್ತೆ. ಈ ರೀತಿ ದೋರ ನಮಸ್ಕಾರ ಎಲ್ಲ ಅಂದರೆ ದಾರವನ್ನೆಲ್ಲ ಕಟ್ಕೊಂಡ ನಂತರ ನೀವು ಮಹಾಲಕ್ಷ್ಮಿಯಲ್ಲಿ ಉಡಿಯನ್ನು ತುಂಬಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಒಂದು ತಟ್ಟೆಯಲ್ಲಿ ಮಡಿಲಕ್ಕಿಗೆ ಇಡುವಂಥ ವಸ್ತುಗಳೆಲ್ಲವನ್ನು ಕೂಡ ತೆಗೆದಿಟ್ಕೊಳ್ಳಿ. ಇದಂ ಫಲಂ ಮಯಾ ದತ್ತಂ ಪುತ್ರ ಪೌತ್ರಾಭಿವೃದ್ಧಿಗೆ
ದೇವಿ ಪೂರ್ಣಫಲಂ ದೇಹಿ ಕೃಪಾಂ ಕುರು ಶಿವೇ ಮಯಿ. ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಪೂರ್ಣಫಲಂ ಸಮರ್ಪಯಾಮಿ ಅಂತ ಕೇಳಿಕೊಂಡು ಪೂರ್ಣವಾಗಿ ತೆಂಗಿನಕಾಯಿ ಅಕ್ಕಿ ಎಲ್ಲವನ್ನು ಕೂಡ ಮಡಿಲಕ್ಕಿಯನ್ನು ಇಟ್ಟಿರ್ತೀರಲ್ಲ ಅದನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಇದಾದ ಮೇಲೆ ಬಹಳ ಮುಖ್ಯವಾಗಿರುವಂಥದ್ದು ಈಗ, ಯಾಕಂದರೆ ನೀವಿಷ್ಟು ಪೂಜೆಗಳನ್ನು ಏನು ಮಾಡಿರ್ತೀರಾ, ಈ ಪೂಜೆಯಲ್ಲಿ ಏನೇ ದೋಷಗಳಾಗಿದ್ರೂ ಕೂಡ ಅಥವಾ ಗೊತ್ತಿಲ್ಲದೆ ಏನೇ ತಪ್ಪಾಗಿದ್ರೂ ಕೂಡ ನನಗೆ ಕ್ಷಮೆ ಮಾಡು ಅಂತ ಹೇಳಿ ನೀವು ಸರಳವಾಗಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರಾರ್ಚಿತೆ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತದಸ್ತುಮೆ. ಅನಯಾ ಪೂಜೆಯ ಭಗವತಿ ಸರ್ವಾತ್ಮಿಕ ಶ್ರೀ ವರಮಹಾಲಕ್ಷ್ಮಿ ಸುಪ್ರೀತ ಸುಪ್ರಸನ್ನ ವರದೋ ಭವತು. ಇದೆಲ್ಲ ಆದ ನಂತರ ನೀವು ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ಕೇಳಬೇಕು. ವರಮಹಾಲಕ್ಷ್ಮಿ ವ್ರತಕಥೆಯನ್ನು ಓದಿದ್ರೆ ಬಹಳನೇ ಒಳ್ಳೆಯದು. ಹಾಗಾಗಿ ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ತಪ್ಪದೆ ಮನೇಲಿ ಓದಿ ನಂತರ ಒಂದು ಕೆಂಪಾರತಿಯನ್ನು ದೇವಿಗೆ ಕಡೆಯಲ್ಲಿ ಮಾಡಬೇಕಾಗುತ್ತೆ. ಇದಿಷ್ಟು ಕೂಡ ಸರಳವಾಗಿ ಹಾಗೆ ನನಗೆ ಗೊತ್ತಿರುವಂಥ ರೀತಿಯಲ್ಲಿ ನಿಮಗೆ ಒಂದು ವರಮಹಾಲಕ್ಷ್ಮಿ ವ್ರತದ ವಿಧಾನವನ್ನು ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ವಿಡಿಯೋ ತುಂಬಾ ತಡವಾಗಿ ಬಂತು, ಹಾಗಾಗಿ ಕ್ಷಮೆ ಇರಲಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು.